ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 74ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ಸೊಸೆಯ ಕೈ ಹಿಡಿದು ಮನೆಯೊಳಗೆ ಕರೆದುಕೊಂಡು ಬಂದ ಶಾರದಾ ಅವರು ಮನೆಯವರನ್ನೆಲ್ಲ ನಡುಮನೆಗೆ ಬರುವಂತೆ ಕೂಗಿ ಕರೆದ್ರು. ತನ್ನ ಅತ್ತಿಗೆ ಮನೆಯೊಳಗೆ ಹೋಗ್ತಿರುವುದನ್ನು ಕಂಡು ತಾನು ಅವರ ಹಿಂದೆಯೇ ಮನೆಯೊಳಗೆ ಓಡಿ ಬಂದ ಪಾರಿಜಾತ ಮನೆಯ ಸುತ್ತ ಅಚ್ಚರಿಯ ಕಂಗಳನ್ನು ಹೊತ್ತು ನೋಡುತ್ತಾ ನಿಂತಿದ್ಲು. ಹಳೆ ಕಾಲದ ಬಂಗಲೆ. ಬಹುಶಃ ಈ ಹುಡುಗಿ ಹಿಂದೆಂದೂ ಇಂತಹ ಮನೆಯನ್ನು ನೋಡಿದ್ದೇ ಇಲ್ಲ. ಅಕ್ಕ, ಇದು ಅಣ್ಣನ ಮನೆನಾ? ತುಂಬ ಚೆನ್ನಾಗಿದೆ, ಒಳ್ಳೆ ಫಿಲ್ಮ್ನಲ್ಲಿ ತೋರಿಸ್ತಾರಲ್ಲ ಹಾಗಿದೆ. ಹುಡುಗಿಯ ಮುಗ್ಧ ಮಾತುಗಳು ಆರುಷಿ ತುಟಿಗಳನ್ನು ಅರಳಿಸಿತ್ತು. ಹೌದು, ನಿನ್ನ ಅಣ್ಣನ ಮನೆಯೇ. ಇಷ್ಟ ಆಯ್ತಾ? ಇನ್ಮೇಲೆ ಇಲ್ಲೇ ನಮ್ಮ ಜೊತೆಗೆ ಹಾಗಾದರೆ ಇರ್ತೀಯಾ ಕೇಳಿದ್ರೆ ತಲೆ ಆಡಿಸಿ ಹೂ ಅಂದ್ಲು. ಶಾರದಾ ಅವರ ಧ್ವನಿ ಕೇಳಿ ಏನಾಯಿತು ಅಂತ ನಂಜಪ್ಪನವರು ಅಲ್ಲದೆ ದುನ್ವತಿ, ಸತ್ಯ, ಹಾಗೆ ಈಗ ತಾನೇ ಮನೆಯೊಳಗೆ ಬಂದ ಸಿಂಹ ಸಹ ಮುಖ ಪಕ್ಕಕ್ಕೆ ಹಾಕಿಕೊಂಡು ನಿಂತ. ಅತ್ತೆ, ಅಮ್ಮ, ಅಪ್ಪ, ಚಿಂಟು ಎಲ್ಲಿ ಕಾಣ್ತಾ ಇಲ್ಲ? ಸ್ವಲ್ಪ ಆತಂಕದಲ್ಲೇ ಕೇಳಿದ್ಲು. ನಿನ್ನ ತಂದೆ ಕಡೆ ನೆಂಟರು ಯಾರೋ ಅರಸೀಕೆರೆಯಲ್ಲಿ ಇದ್ದಾರೆ, ಅವರನ್ನು ಹೋಗಿ ನೋಡಿ ಮಾತಾಡಿಕೊಂಡು ಸಂಜೆ ಬರ್ತೀವಿ ಅಂತ ಇವತ್ತು ಬೆಳಗ್ಗಿನ ಬಸ್ಗೆ ನಿನ್ನ ತಂದೆ ತಾಯಿ ಹೊರಟರು. ಹಾಗೆ ನಮ್ಮ ಬೆಳ್ಳಿನ ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ವಿಶ್ವ ಹೋಗಿದ್ದಾನೆ. ಅವನು ತನ್ನ ಜೊತೆಗೆ ಚಿಂಟುನ ಕರ್ಕೊಂಡು ಹೋದ. ಇನ್ನೇನು ಇಬ್ಬರು ಮಕ್ಕಳ ಜೊತೆಗೆ ಮನೆಗೆ ಬರ್ತಾರೆ. ಎಲ್ಲೋ ದಾರಿಯಲ್ಲಿ ಚಾಕ್ಲೇಟ್ ಇಲ್ಲ ಬಲೂನ್ ಏನಾದರೂ ಕೊಡಿಸ್ತಾ ಇರ್ತಾನೆ, ಅದಕ್ಕೆ ತಡ ಆಗಿರುತ್ತೆ. ನೀನೇನು ಹೆದರಬೇಡ ಆರ್ಷಿ, ನನ್ನ ತಮ್ಮ ಮಕ್ಕಳನ್ನ ಜೋಪಾನವಾಗಿ ಕದ್ಕೊಂಡು ಬರ್ತಾನೆ. ಅವನಿಗೆ ಅವನ ಜವಾಬ್ದಾರಿ ಚೆನ್ನಾಗಿ ತಿಳಿದಿದೆ ಹೇಳಿದ್ರೆ ನಂಜಪ್ಪನವರ ಮಾತಿಗೆ ಶುಷ್ಕವಾಗಿ ನಕ್ಕ ಸಿಂಹ. ರೀ, ನಾನು ಯಾಕೆ ನಿಮ್ಮನ್ನೆಲ್ಲ ಕರೆದೆ ಅಂತ ಕೇಳೋದು ಬಿಟ್ಟು ಅದೇನು ನಿಮ್ಮದೇ ಮಾತಾಡ್ಕೊಂಡು ನಿಂತಿದ್ದೀರಾ? ನೋಡಿ, ಇವತ್ತಿನವರೆಗೂ ನಾನಾಯಿತು, ನನ್ನ ಕೆಲಸಗಳಾಯಿತು ಅಂತ ನನ್ನ ಕರ್ತವ್ಯಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಬಂದಿದ್ದೀನಿ. ನಿಮ್ಮ ಕುಟುಂಬದ ಬೇರೆ ಯಾವ ವ್ಯವಹಾರಗಳಿಗೂ ತಲೆ ಹಾಕಿದವಳೇ ಅಲ್ಲ. ಇದೇ ಅನಿಸತ್ತೆ ನಾನು ಮಾಡಿದ ತಪ್ಪು. ನಮ್ಮ ತಾಳ್ಮೆಯನ್ನು, ನಮ್ಮ ಒಳ್ಳೆಯತನವನ್ನು ನಮ್ಮ ಅಸಹಾಯಕತೆ ಅಂತ ತಿಳಿದು ಕೆಲವು ಗಂಡಸರು ಈ ಮನೆ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಮಾಡಲು ನೋಡ್ತಾ ಇದ್ದಾರೆ. ಇದೇನು ಮೊದಲನೇ ಸಲ ಅಲ್ಲ ಈ ಸಮಸ್ಯೆ ಉದ್ಭವ ಆಗಿರೋದು. ಶಾರದಮ್ಮನವರು ಹೀಗೆ ಕೋಪದಲ್ಲಿ ಧ್ವನಿ ಏರಿಸಿ ಮಾತನಾಡೋದು ಬಹಳವೇ ವಿರಳ. ಅದರಲ್ಲೂ ಮೊದಲ ಬಾರಿಗೆ ಎಲ್ಲರೆದುರಿಗೆ ಗಂಡನ ಜೊತೆಗೆ ಮುನಿಸ್ಕೊಂಡು ಮಾತನಾಡ್ತಾ ಇದ್ದರೆ ಯಾವುದೋ ಗಂಭೀರ ವಿಚಾರವೇ ಇರಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ನಂಜಪ್ಪನವರು ಮಡದಿಗೆ ಸಮಾಧಾನಿಸುತ್ತಾ ಏನು ವಿಷಯ ಅಂತ ಕೇಳಿದ್ರೆ ಬೇಸರದಲ್ಲಿ ಈಗ ತಾನೇ ಮನೆ ಹೊರಗೆ ತಾವು ಕಂಡ ದೃಶ್ಯವನ್ನು ಹೇಳುತ್ತಾ ಇದ್ದವರ ಧ್ವನಿ ಆರ್ದ್ರವಾಗಿತ್ತು. ಈ ಹಿಂದೆ ಆರುಷಿ ತಮ್ಮ ಮನೆಗೆ ಸೊಸೆಯಾಗಿ ಬರುವುದು ಇವರಿಗಿಷ್ಟ ಇರಲಿಲ್ಲ. ಆದರೆ ಚಿಂಟುನ ಬಹಳವೇ ಹಚ್ಚಿಕೊಂಡಿದ್ದ ತಾಯಿ ಹೃದಯಕ್ಕೆ ಆರುಷಿನ ಸೊಸೆ ಅಂತ ನಂತರದ ದಿನಗಳಲ್ಲಿ ಒಪ್ಕೊಳ್ಳೋದು ಕಷ್ಟ ಆಗಿರಲಿಲ್ಲ. ತಮ್ಮ ಮಗ ಸೊಸೆ ಬಂದ ಮೇಲೆ ಬದಲಾದ ಅನ್ನೋ ಸಣ್ಣ ಮುನಿಸು ಇತ್ತು. ಆದರೆ ಈಗೀಗ ಮಗನ ಸಂತೋಷ, ಅವನ ಬದುಕು ಸುಧಾರಿಸಿರುವ ರೀತಿಯಿಂದ ಸೊಸೆ ಮೇಲಿನ ಬೇಸರವೆಲ್ಲ ತೊಡೆದು ಹೋಗಿತ್ತು. ಅದರಲ್ಲೂ ಈ ನಡುವೆ ಅಮ್ಮ ಮಗಳಂತೆ ತಮ್ಮ ಹಾಗೂ ಆರುಷಿ ನಡುವೆ ಒಡನಾಟ ಬೆಳೆದಿರೋ ಕಾರಣ ಸಿಂಹ ಆರುಷಿ ಜೊತೆಗೆ ಒರಟಾಗಿ ನಡೆದುಕೊಂಡ ರೀತಿಯಿಂದ ಇವ್ರ ಮನಸ್ಸಿಗೆ ಆಘಾತವಾಗಿತ್ತು. ಅದಲ್ಲದೆ ಈ ಮನೆ ಅಳಿಯ ಒಂದು ಹೆಣ್ಣಿನ ಮೇಲೆ ಕೈ ಮಾಡಲು ನೋಡಿದ ರೀತಿ ಶಾರದಾ ಅವರಿಗೆ ಸತ್ಯಾಳ ಗಂಡ ಎಂಥ ಕಟುಕ ಅಂತ ಸಂಕಟ ತರಿಸಿದ್ರೆ ನಂಜಪ್ಪನವರ ಕೋಪವನ್ನು ಕೆರಳಿಸಿತ್ತು. ಸಿಂಹ ಅಬ್ಬರಿಸಿ ಇನ್ನೇನು ಅವನ ಕೊರಳಪಟ್ಟಿ ಹಿಡಿದು ಮನೆ ಆಚೆ ನೂಕಿಯೇ ಬಿಡಬೇಕು. ವಿಶ್ವ ಅವರ ಜೊತೆಗೆ ಮೊಮ್ಮಕ್ಕಳು ಮನೆಯೊಳಗೆ ಓಡಿ ಬರುತ್ತಿರುವುದನ್ನು ಕಂಡು ಮೊಮ್ಮಕ್ಕಳ ಮುಂದೆ ನಿನ್ನ ಮೇಲೆ ಕೈ ಮಾಡಿ ನಿನ್ನನ್ನು ಅವರ ಕಣ್ಣಲ್ಲಿ ಕೀಳು ಮಾಡಲು ನನಗಿಷ್ಟ ಇಲ್ಲ. ಅಪ್ಪನ ಸ್ಥಾನಕ್ಕೆ ಒಂದು ಬೆಲೆ ಇದೆ. ಮಗಳ ಕಣ್ಣಲ್ಲಿ ಆ ಸ್ಥಾನಕ್ಕೆ ನೀನು ಲಾಯಕ್ಕಾದವನು ಅನ್ನಿಸ್ಕೊ. ಎಚ್ಚರಿಕೆ ಕೊಟ್ಟು ಬೆಳ್ಳಿ ಹಾಗೆ ಚಿಂಟುನ ಬಳಿ ಕರೆದು ಮುದ್ದಿಸಿ ಮತ್ತೆ ತಮ್ಮ ರೂಮ್ ಸೇರಿದ್ರು. ನಂಜಪ್ಪನವರ ಕಟು ಮಾತುಗಳು ಅವರು ತನಗೆ ಎಚ್ಚರಿಸಿದ ರೀತಿಯಿಂದ ಕೋಪ ಮಾಡಿಕೊಂಡು ತನ್ನ ಮಾವನ ಕಡೆಗೆ ಸುಡು ನೋಟ ಬೀರಿ ಮಗಳನ್ನು ಎತ್ಕೊಂಡು ತನ್ನ ರೂಮ್ ಕಡೆಗೆ ಸಿಂಹ ನಡೆದು ಬಿಟ್ಟರೆ ಸತ್ಯ ಸಹ ಗಂಡನನ್ನು ಓಲೈಸಲು ಅವನ ಹಿಂದೆಯೇ ಹೋದಳು. ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸಿ. ನನ್ನಿಂದಾಗಿ ಈ ಮನೆಯ ವಾತಾವರಣ ಹಾಳಾಗ್ತಾ ಇದೆ. ಇದರಿಂದ ನನಗೆ ತುಂಬಾ ಗಿಲ್ಟ್ ಕಾಡ್ತಾ ಇದೆ. ಚಂದ್ರ ಅವರು ಬಂದ ಮೇಲೆ ಅವರ ಜೊತೆ ಮಾತಾಡಿ ನಾನೊಂದು ತೀರ್ಮಾನಕ್ಕೆ ಬರ್ತೀನಿ. ಆದ್ದರಿಂದ ಮನೆಯ ವಾತಾವರಣ ಸ್ವಲ್ಪ ಆದರೂ ತಿಳಿಯಾಗಬಹುದು ಎಂದು ಹೇಳಿದರೆ ಸೊಸೆಯ ಕೆನ್ನೆ ಸವರಿ, ನಿನ್ನಿಂದ ಯಾವ ತಪ್ಪು ಆಗಿಲ್ಲ ಆರು. ಸಿಂಹನಿಗೆ ಯಾವುದೋ ದೆವ್ವ ಮೆಟ್ಕೊಂಡ್ಬಿಟ್ಟಿದೆ. ಇರಲಿ, ನಮ್ಮ ಓಜು ಬಂದ ಮೇಲೆ ಅವನಿಗೆ ಭೂತ ಬಿಡಿಸ್ತಾನೆ. ನೀನೇನು ಚಿಂತೆ ಮಾಡಬೇಡ. ಈಗ ತಾನೇ ಅಷ್ಟು ದೂರದ ಪ್ರಯಾಣ ಮಾಡ್ಕೊಂಡು ಬಂದಿದ್ಯಾ, ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ. ಹಾಗೆ
ಈ ಹುಡುಗಿಗೂ ಮೇಲಿನ ರೂಮ್ ತೋರಿಸು, ನೀನು ಮೊದಲು ಉಳಿದುಕೊಂಡಿದ್ಯಲ್ಲ ಅದೇ ಕೋಣೆ ಹೇಳಿ ಸಪ್ಪಗಿದ್ದ ತಮ್ಮ ಓರಗಿತ್ತಿಯನ್ನು ವಿಚಾರಿಸಲು ಹೋದರು. ಅಮ್ಮ, ಯಾವಾಗ ಬಂದೆ? ನಾನು ಬೆಲ್ಲಿ ಸ್ಕೂಲ್ ಹತ್ರ ಹೋಗಿದ್ದೆ. ನನ್ನ ಸ್ಕೂಲ್ ಥರ ಇಲ್ಲ, ಬೇರೆ ಥರ ಇದೆ. ಬೆಲ್ಲಿ ಜೊತೆ ಬವ್ವಾಗ ತಾತ ನನಗೆ ಇದು ಕೊಸ್ತು, ಇದು ಚಾಕೆಟ್ ಅಲ್ಲ ಅಂತ ಬಣ್ಣ ಬಣ್ಣದ ಗೋಲಿಗಳಂತೆ ಇದ್ದ ಸಿಹಿಯನ್ನು ತೋರಿಸಿದ್ರೆ, ಆರುಷಿ ಮಗನನ್ನು ಎತ್ಕೊಂಡು ತನ್ನ ರೂಮ್ ಕಡೆಗೆ ಹೆಜ್ಜೆ ಹಾಕುತ್ತಾ ಹಾಗೆ ತನ್ನ ಜೊತೆಗೆ ಪಾರಿಜಾತನನ್ನು ಕರೆದುಕೊಂಡು ಹೋದವಳು ಮೊದಲ ಬಾರಿಗೆ ಮಗನಿಂದ ಒಂದು ದಿನಕ್ಕಿಂತ ಹೆಚ್ಚಾಗಿ ದೂರ ಉಳಿದಿದ್ದ ಕಾರಣ ಅವನನ್ನು ಮುದ್ದಿಸಿ, ನಾನು ನಿನ್ನ ತುಂಬ ಮಿಸ್ ಮಾಡಿಕೊಂಡೆ ಹೇಳಿದ್ರೆ ಅವನು ಅಮ್ಮನ ಕೊರಳ ಬಳಸಿ ಅವಳ ಕೆನ್ನೆಗೆ ಮುತ್ತಿಟ್ಟು, ನಾನು ನಿನ್ನ ಪಪ್ಪನ ಮಿಸ್ ಮಾಡಿಕೊಂಡೆ ಅಂತ ಹೇಳ್ದ. ನಂತರ ರೂಮ್ಗೆ ಹೊಳಬಂದು ಸುತ್ತಲೂ ಕಣ್ಣಾಡಿಸುತ್ತಾ ನಿಂತಿರುವ ಪಾರಿಜಾತನ ಕಂಡು, ಅಮ್ಮ ಯಾರಿದು ಹೊಸ ಅಕ್ಕ ಕೇಳ್ದ. ಇವರು ನಿನಗೆ ಅಕ್ಕ ಅಲ್ಲ, ಅತ್ತೆ ಆಗಬೇಕು, ನಿನ್ನ ಪಪ್ಪನ ಪುಟ್ಟ ತಂಗಿ ಹೇಳಿ ಪಾರಿಜಾತಳ ಕೆನ್ನೆಯನ್ನು ಮೆಲ್ಲಗೆ ಚಿವುಟಿದ್ಲು. ಅಮ್ಮನ ತೋಳಿಂದ ಇಳಿದು ಪಾರಿಜಾತನ ಬಳಿಗೆ ಹೋಗಿ ಅವಳ ಕೈ ಹಿಡಿದು ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ತಿಳಿಸಿ ಅವಳ ಮಡಿಲೇರಿ ತಾನು ಕೂತು, ನೀವು ಪಪ್ಪಂಗೆ ಪುಟ್ಟ ತಂಗಿ ಅಂದರೆ ನನಗೆ ಪುಟ್ಟ ಅತ್ತೆ ಅಲ್ವಾ ಕೇಳ್ದ. ಮಗುವಿನ ಮುದ್ದು ಮುದ್ದು ಮಾತುಗಳಿಗೆ ನಗುತ್ತಾ ಹೂ ಅಂದ ಹುಡುಗಿಯ ಕಡೆಗೆ ಕೈಯಲ್ಲಿದ್ದ ಸಿಹಿಯನ್ನು ಅವಳತ್ತ ಚಾಚಿ, ಇದು ತಗೋಲಿ, ಇದು ಚಾಕೆಟ್ ಅಲ್ಲ ಹೇಳಿದ್ರೆ ಒಂದನ್ನು ತೆಗೆದುಕೊಂಡು ತನ್ನ ಬಾಯಿಗೆ ಹಾಕಿಕೊಂಡು ಚಿಂಟು ಕೆನ್ನೆಗೆ ಮುತ್ತಿಟ್ಲು ಪಾರಿಜಾತ. ಇದನ್ನು ಪೆಪ್ಪರ್ಮೆಂಟ್ ಅಂತಾರೆ ಎಂದು ಹೇಳಿ ತನ್ನ ತಮ್ಮನಿಗೆ ಸಹ ಇದು ಇಷ್ಟ ಅಂತ ಅವನ ತಮ್ಮನ ಬಗ್ಗೆ ಚಿಂಟು ಹತ್ರ ಹೇಳುವಾಗ ಅವನು ಗಲ್ಲಕ್ಕೆ ಕೈಯಾನಿಸಿ ಯಾವುದೋ ಯೋಚನೆಗೆ ಜಾರ್ದ. ಮಕ್ಕಳಿಬ್ಬರು ಮಾತುಕತೆಯಲ್ಲಿ ಮಗ್ನರಾಗಿದ್ದರೆ ಆರುಷಿ ಓಜಸ್ಗೆ ಎಲ್ಲಿದ್ದೀರಾ, ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದ್ರೆ ಪೂರ ರಿಂಗಾಗಿ ಕಾಲ್ ಕಟ್ಟಾಯಿತು. ಅವನು ಕರೆ ಸ್ವೀಕರಿಸದೇ ಇದ್ದಿದ್ದಕ್ಕೆ ಎಲ್ಲೋ ಬೈಕ್ ಓಡಿಸ್ತಾ ಇರಬೇಕು ಅಂತ ತಿಳಿದು ಮಕ್ಕಳನ್ನು ಊಟಕ್ಕೆ ಎಬ್ಬಿಸಿದ್ಲು. ಆರುಷಿ ತಾನೇ ಪಾರಿಜಾತ ಹಾಗೂ ಚಿಂಟುನ ತನ್ನ ಎದುರಿಗೆ ಊಟದ ಮನೆಯಲ್ಲಿ ಕುಳಿತುಕೊಳ್ಳಲು ತಿಳಿಸಿ ಇಬ್ಬರಿಗೂ ಕೈ ತುತ್ತು ಹಾಕ್ತಿದ್ರೆ ಪುಟ್ಟ ಪುಟ್ಟ ತುತ್ತುಗಳನ್ನೇ ಬಾಯಿ ತುಂಬ ತುಂಬಿಸ್ಕೊಂಡು ಅಮ್ಮ ಖಾರ ಆತು ಹೇಳಿದ್ದಕ್ಕೆ ಪಾರಿಜಾತ ತಾನೇ ನೀರು ಕುಡಿಸಿ, ಈಗ ಸರಿ ಹೋಯ್ತ ಚಿಂಟು ಕೇಳಿದ್ರೆ ಹ್ಞೂ ಪುತ್ತತ್ತೆ ಎಂದು ಕಿರುನಗೆ ಬೀರಿ ಹೇಳ್ದ. ತನ್ನ ತಂದೆಯ ಕೈಯಲ್ಲೇ ಕೈ ತುತ್ತು ತಿನ್ನಿಸ್ಕೊಳ್ತಾ ಇರುವ ಬೆಳ್ಳಿಗೆ ತನ್ನ ಅತ್ತೆ ಕೈಯಲ್ಲಿ ತುತ್ತು ಪಡೆಯೋ ಆಸೆ. ಚಿಂಟು ಜೊತೆಗೆ ಈಗೀಗ ಅವಳಿಗೂ ಗೆಳೆತನ ಬೆಳೆಯುತ್ತಿದೆ. ಆದರೆ ಆಗಲೇ ರೂಮ್ನಲ್ಲಿ ತನ್ನ ಅಪ್ಪ, ನೀನು ಚಿಂಟು ಜೊತೆಗೆ ಜಾಸ್ತಿ ಮಾತಾಡಬೇಡ, ಅವನು ಒಳ್ಳೆ ಹುಡುಗ ಅಲ್ಲ, ಅವನಿಂದ ಎಷ್ಟು ಸಾಧ್ಯ ಅಷ್ಟು ದೂರ ಇರು ಅಂತ ಹೇಳಿದ್ದು ಅಲ್ಲದೆ, ನಮ್ಮ ಮಗಳನ್ನು ಚಿಂಟುಯಿಂದ ದೂರ ಇಡು, ಇಡೀ ದಿನ ಮನೆಯಲ್ಲಿ ಸುಮ್ಮನೆ ಕಾಲಹರಣ ಮಾಡ್ಕೊಂಡು ಕೂತಿರ್ತೀಯ ತಾನೆ, ಮಗಳ ಕಡೆಗೆ ಅಷ್ಟು ಗಮನ ಕೊಡೋಕ್ಕೂ ಗೊತ್ತಾಗಲ್ವಾ? ನಿನ್ನ ಅಪ್ಪನಿಗೂ ಹೇಳಿಬಿಡು, ತೆಪ್ಪಗೆ ಹೋಗಿ ಬೆಳ್ಳಿನ ಸ್ಕೂಲ್ನಿಂದ ಕರ್ಕೊಂಡು ಬರಲಿ, ಅವ್ರ ಜೊತೆಗೆ ಆ ಹುಡುಗನನ್ನು ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಯಾವುದೋ ಕೆಟ್ಟ ವಂಶಕ್ಕೆ ಹುಟ್ಟಿದ ದರಿದ್ರ, ಅದನ್ನು ನೀನು ಅಣ್ಣ ಅವನ ಅಪ್ಪ ಅಮ್ಮ ಮನೆಯಲ್ಲಿ ಇರಿಸ್ಕೊಂಡಿರೋದು ಅಲ್ಲದೆ ಮೊಮ್ಮಗ ಅಂತ ತಲೆ ಮೇಲೆ ಹೊತ್ತು ಮೆರೆಸ್ತಾ ಇದ್ದಾರೆ ಅಂತ ತನ್ನ ಅಮ್ಮನ ಮೇಲೂ ಅಪ್ಪರೆಗಿದ್ದನ್ನು ಕೇಳಿಸ್ಕೊಂಡಿದ್ದ ಮಗು ಭಯಕ್ಕೆ ಬೆಚ್ಚಿದ್ದು ಈಗ ಚಿಂಟು ಬಳಿ ಹೋಗಿ ಅವನ ಪಕ್ಕ ಕೂತು ಅತ್ತೆ ಕೈಯಲ್ಲಿ ತುತ್ತು ಪಡೆಯುವ ಆಸೆ ಇದ್ದರೂ ಮನಸ್ಸಲ್ಲಿ ಅದನ್ನು ಅದುಮಿಕೊಂಡು ಹಾಲ್ನಲ್ಲಿರುವ ಮರದ ಹುಯ್ಯಾಲೆ ಮೇಲೆ ಕೂತು ಅಪ್ಪನ ಕೈಯಲ್ಲೇ ತುತ್ತು ತಿನ್ನಿಸ್ಕೊಳ್ತಾ ಇರುವಳು. ಮಾಡೋದೆಲ್ಲ ಮಾಡಿ ಸ್ವಲ್ಪವೂ ಅಳುಕಿಲ್ಲದೆ ಹೀಗೆ ಆರಾಮಾಗಿದ್ದಾನೆ ನೋಡು. ಅಡುಗೆ ಮನೆ ಹೊರಗೆ ಗಂಡ ಹಾಗೆ ಮೈದುನನ್ನು ಊಟಕ್ಕೆ ಕರೆಯಲು ಬಂದಿದ್ದ ಶಾರದಾ ಅವರು ಸಿಂಹನನ್ನು ಕಂಡು ಅವನಿಗೆ ಕೇಳಿಸೋ ಹಾಗೆಯೇ ಗೊಣಗುತ್ತಾ ಮತ್ತೆ ಅಡುಗೆ ಮನೆ ಒಳಗೆ ನಡೆದರು. ದೊಡ್ಡತ್ತೆ ಕೊಂಕು ಇವನ ಕಿವಿ ಮೇಲೆ ಬೀಳುತ್ತಲೇ ಮಗಳಿಗೆ ಊಟ ಮಾಡಿಸಿ ಬಾಯಿ ತೊಳೆಸಿ ನೀರು ಕುಡಿಸ್ತವನು ಮೇಲೆ ನಮ್ಮ ರೂಮ್ನಲ್ಲೇ ಇರಬೇಕು, ಮಧ್ಯಾಹ್ನ ಹಠ ಮಾಡದೆ ಜಾಣ ಮರಿ ಥರ ತಾಚಿ ಮಾಡಬೇಕು ಎಂದು ಹೇಳಿ ಮಗಳ ಕೆನ್ನೆಗೆ ಮುತ್ತು ಕೊಟ್ಟು ತಾನು ಊಟ ಮಾಡದೆ ಹಾಗೆಯೇ ಮನೆಯಿಂದ ಹೊರಟುಬಿಟ್ಟ. ದಿನವೆಲ್ಲ ಮೈದಂಡಿಸಿ ದುಡಿಯುವ ತನ್ನ ಗಂಡನ ಮೇಲೆ ಈ ಮನೆಯವರಿಗೆ ಸ್ವಲ್ಪವೂ ಕಾಳಜಿ ಇಲ್ಲ. ನನ್ನ ಗಂಡ ಏನೋ ಕೋಪದಲ್ಲಿ ಮಾಡಿದ ಸಣ್ಣ ತಪ್ಪನ್ನೇ ದೊಡ್ಡಮ್ಮ ಯಾಕೆ ಹಾಗೆ ಇವರಿಂದ ಏನೋ ದೊಡ್ಡ ಅಪರಾಧ ಆಗಿದೆ ಅನ್ನುವಂತೆ ಬಿಂಬಿಸಬೇಕಾಗಿತ್ತು. ಹಾಗೆ ನೋಡೋಕೆ ಹೋದರೆ ಓಜು ಅಣ್ಣ ಸಹ ಕುಡಿತಾ ಹೆಣ್ಣು ಮಕ್ಕಳ ಜೊತೆಗೆ ಫ್ಲರ್ಟ್ ಡೇಟ್ ಅಂತ ಮನೆ ಮಾನ ಮರ್ಯಾದೆ ಕಳೆಯೋ ಕೆಲಸಗಳನ್ನೇ ಮಾಡ್ತಿದ್ದ. ಅವನಿಗೆ ಮನೆಯಲ್ಲಿ ಯಾರೂ ಒಂದು ಮಾತು ಬೈದಿಲ್ಲ. ಆದರೆ ನನ್ನ ಗಂಡ ಈ ಮನೆಗಾಗಿ ಎಷ್ಟೆಲ್ಲ ದುಡಿದ್ರೂ ಯಾವುದಕ್ಕೂ ಬೆಲೆ ಇಲ್ಲ. ಬೇಸರಗೊಂಡು ಸತ್ಯ ತಾನೂ ಊಟ ಮಾಡದೆ ಮಗಳ ಜೊತೆಗೆ ತನ್ನ ರೂಮ್ ಸೇರಿಕೊಂಡ್ಳು. ಮಗಳು ಬಸುರಿ ಉಪವಾಸ ಇದ್ದರೆ ಹೇಗೆ ಅಂತ ಅವಳಿಗೆ ಸಮಾಧಾನ ಮಾಡಿ ಊಟ ಮಾಡಿಸಿ ಬರ್ತೀನಿ ಅಂತ ಊಟದ ತಟ್ಟೆ ಹಿಡಿದು ಮಗಳ ರೂಮ್ ಕಡೆಗೆ ಹೋದ ದುನ್ವತಿ ಅವರ ಮನದಲ್ಲಿಯೂ ಅಳಿಯನ ಮೇಲೆ ಬೇಸರ ತುಂಬಿತ್ತು. ಆದರೂ ಯಾವುದನ್ನು ಹೊರ ತೋರದೆ
ಅಕ್ಕನ ಬದಲು ನಾನು ಅಳಿಯಂದ್ರ ಹತ್ರ ಕ್ಷಮೆ ಕೇಳ್ತೀನಿ. ನೀನು ಊಟ ಮಾಡು ಸತ್ಯ ಅಂತ ಹೇಳಿ ಕೊನೆಗೂ ಮಗಳಿಗೆ ಊಟ ಮಾಡಿಸೋದ್ರಲ್ಲಿ ಯಶಸ್ವಿಯಾದರು. ಊಟದ ನಂತರ ಆರುಷಿ ಪಾರಿಜಾತನ ಅವಳಿಗೆ ಅಂತ ಕೊಟ್ಟಿರುವ ರೂಮ್ಗೆ ಕರೆದುಕೊಂಡು ಹೋಗಿ ಅವಳ ಲಗೇಜ್ನೆಲ್ಲ ಅಲ್ಲಿರಿಸಿ ನಂತರ ತಾನು ಖರೀದಿ ಮಾಡಿದ್ದ ಆಟಿಕೆಗಳನ್ನು ಚಿಂಟು ಹಾಗೆ ಬೆಳ್ಳಿನ ಕರೆದು ಕೊಟ್ಟರೆ ಸತ್ಯ ಅದನ್ನೆಲ್ಲ ಮಗಳ ಕೈಯಿಂದ ಕಸಿದುಕೊಂಡು ಸೋಫಾ ಮೇಲಿಟ್ಟು, ಅತ್ತಿಗೆ ದಯವಿಟ್ಟು ನಿಮ್ಮಿಂದ ನನಗೀಗಾಗಲೇ ಆಗಿರುವ ಉಪಕಾರ ಸಾಕು. ಇಂಥ ವಸ್ತುಗಳನ್ನು ತಂದುಕೊಟ್ಟು ನಮ್ಮ ಮೇಲಿನ ನಿಮ್ಮ ಋಣವನ್ನು ಹೆಚ್ಚಿಸಬೇಡಿ ವ್ಯಂಗ್ಯವಾಡಿದ್ಲು. ಅದ್ಯಾಕೋ ಆರುಷಿ ಈ ಮನೆಗೆ ಬಂದಾಗಿಂದ ತನ್ನ ಗಂಡನ ಮನಸ್ಥಿತಿ ಸರಿಯಿಲ್ಲ ಅನ್ನೋದನ್ನು ಗಮನಿಸಿರುವ ಸತ್ಯಗೆ ತನ್ನ ಅತ್ತಿಗೆ ಮೇಲೆ ಸಣ್ಣದಾಗಿ ಬೇಸರ ಶುರುವಾಗಿತ್ತು. ಅದಕ್ಕೆ ಅವಳು ಕೊಟ್ಟ ಯಾವ ಉಡುಗೊರೆ ತನಗೆ ಬೇಡ ಅಂತ ಎಲ್ಲವನ್ನ ಹಿಂದಿರುಗಿಸಿದ್ರೆ ಆಗ ತಾನೇ ಬೈಕ್ ಪಾರ್ಕ್ ಮಾಡಿ ಮನೆಯೊಳಗೆ ಬಂದ ಓಜಸ್ ತನ್ನ ತಂಗಿ ಮಾತು ಕೇಳಿ ಮೊದಲೇ ಹಾಳಾಗಿದ್ದ ಮನಸ್ಥಿತಿಯಲ್ಲಿ ಇದ್ದವನು, ನನ್ನ ಹೆಂಡತಿ ಕೊಡುವ ಉಡುಗೊರೆ ಬೇಡ ಅಂದಮೇಲೆ ನನ್ನ ಹೆಂಡತಿ ಹಂಗಲ್ಲಿ ಯಾಕೆ ಬದುಕ್ತಾ ಇದೆಯಾ? ನೆನಪಿರಲಿ ಸತ್ಯ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತಾರೆ. ಇದು ನಿನ್ನ ತವರು ಮನೆ ಅಷ್ಟೇ. ಆರುಗೆ ಇದೇ ಅವಳ ಮನೆ. ಈ ಮನೆ ಯಜಮಾನಿ ಅವಳು. ಈ ಮನೆಯಲ್ಲಿ ನಮ್ಮ ಜೊತೆಗೆ ನೀವು ಉಳಿಬೇಕು ಅಂದರೆ ನಿನ್ನ ಅತ್ತಿಗೆಗೆ ಮರ್ಯಾದೆ ಕೊಡಬೇಕು. ಅದು ನಿನ್ನ ಕೈಲಿ ಆಗಲ್ಲ ಅಂದರೆ ನೀನು ನಿನ್ನ ಗಂಡನ ಜೊತೆಗೆ ಈಗಲೇ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರಬಹುದು ಅಬ್ಬರಿಸಿದ್ದ. ಆರು ನನ್ನ ತಲೆ ಸಿಡಿದು ಹೋಗ್ತಾ ಇದೆ, ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬಾರೆ ಹೇಳಿ ರೂಮ್ ಕಡೆಗೆ ಹೆಜ್ಜೆ ಹಾಕುವ ಮೊದಲು ತನ್ನ ಚಿಕ್ಕಪ್ಪನ ಕಡೆಗೆ ಒಂದು ತೆರನಾದ ನೋಟ ಬೀರಿ ನಡೆದಿದ್ದ. ತಂಗಿಯ ಮೇಲೆ ಕೂಗಾಡಿ ರೂಮ್ ಸೇರಿದ ಓಜಸ್ ಮನಸ್ಥಿತಿ ಪೂರ ಹಾಳಾಗಿದೆ. ಆ ಹೆಂಗಸು ತನ್ನ ಚಿಕ್ಕಪ್ಪನ ಬಗ್ಗೆ ಹೇಳಿದ ವಿಷಯ ನಿಜಾನ? ಅದನ್ನು ಇನ್ನೂ ತನ್ನಿಂದ ನಂಬಲು ಸಾಧ್ಯವಾಗ್ತಿಲ್ಲ. ಮನಸ್ಸು ಇಬ್ಬಂದಿಗೆ ಸಿಲುಕಿ ಒದ್ದಾಡಿ ಹೋಗ್ತಿರುವ ಓಜಸ್ಗೆ ಶ್ರವಣ್ ಕುಮಾರ್ ಅವರು ಸಾಕಷ್ಟು ಸಮಾಧಾನ ಮಾಡಿ ಅವನನ್ನು ಊರಿಗೆ ಕಳುಹಿಸಿ ಕೊಟ್ಟ ನಂತರ ಕಮಿಷನರನ್ನು ಭೇಟಿಯಾಗಿ ಕೋರ್ಟ್ನಲ್ಲಿ ಅಪರಾಧಿ ವಿರುದ್ಧ ಹೇಳಿಕೆ ಕೊಟ್ಟಿದ್ದ ಡೇವಿಡ್ ಅವರ ಮಗಳು ಲಿಬಿಯಾ ದೇಶದಲ್ಲಿ ಇರಬಹುದು ಅನ್ನುವುದಕ್ಕೆ ಕೆಲವು ಸಾಕ್ಷಿ ಸಿಕ್ಕಿದೆ. ಹಾಗಾಗಿ ತನಗೆ ಅಲ್ಲಿಗೆ ಹೋಗಿ ತನಿಖೆ ಮಾಡಿ ಆ ಹುಡುಗಿಯನ್ನು ಪತ್ತೆ ಹಚ್ಚಲು ಅನುಮತಿ ನೀಡಬೇಕೆಂದು ಕೋರಿದ್ದ. ಆದರೆ ಈಗಾಗಲೇ ಈ ಕೇಸ್ ಬೇರೆ ತಿರುವು ಪಡೆದುಕೊಂಡಿರೋ ಕಾರಣ ಶ್ರವಣ್ಗೆ ಅನುಮತಿ ನೀಡದೆ ಅವನ ಕೋರಿಕೆಯನ್ನು ನಿರಾಕರಿಸಿಬಿಟ್ರು. ಇದೇ ಬೇಸರದಲ್ಲಿ ತನ್ನ ಮನೆ ತಲುಪಿದ ಶ್ರವಣ್ ಡೇವಿಡ್ ಅವರಿಗೆ ಕರೆ ಮಾಡಿ ತನಗೆ ಅವರ ಮಗಳ ಬಗ್ಗೆ ತಿಳಿದು ಬಂದ ವಿಚಾರವನ್ನು ತಿಳಿಸಿದ್ದ. ಸರ್ಕಾರದಿಂದ ನಿಮ್ಗೆ ಅನುಮತಿ ಸಿಗದೇ ಇದ್ರೇನು, ನಾನು ನಿಮ್ಗೆ ಹಣ ಸಹಾಯ ಮಾಡ್ತೀನಿ. ನೀವು ಕೆಲಸಕ್ಕೆ ರಜೆ ಹಾಕಿ ಟೂರ್ ಅಂತ ಹೇಳಿ ಆ ದೇಶಕ್ಕೆ ಹೋಗಿ ಹೇಗಾದರೂ ಮಾಡಿ ನಮ್ಮ ಮಗಳನ್ನು ಹುಡುಕಿಕೊಂಡು ಬನ್ನಿ. ನನ್ನ ಮಗಳು ಸಿಕ್ಕಿದ್ರೆ ನೀವು ಕೇಳಿದಷ್ಟು ಹಣ ಕೊಡ್ತೀನಿ. ಡೇವಿಡ್ ಮಾತಿಗೆ ಶುಷ್ಕ ನಗು ಬೀರಿ, ನನಗೆ ನಿಮ್ಮ ಯಾವ ಹಣ ಆಸ್ತಿ ಬೇಡ. ನಿಮ್ಮ ಮಗಳಿಗೆ ಏನಾದರೂ ಸಿಕ್ಕಿದ್ರೆ ನನಗೆ ಅವಳನ್ನು ಕೊಟ್ಟು ಮದುವೆ ಮಾಡ್ತೀರಾ? ಈಗಲೂ ನಾನು ಕ್ಯಾಮಿಲೋನ ಅಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಇದ್ದೀನಿ. ಶ್ರವಣ್ ಮಾತು ಕೇಳಿ ಒಂದು ಕ್ಷಣ ಡೇವಿಡ್ ಅವರಿಗೆ ಏನು ಹೇಳಬೇಕೋ ತೋಚ್ದಂಗಾಗಿತ್ತು. ನನ್ನ ಮಗಳು ಈಗ ಯಾವ ಸ್ಥಿತಿಯಲ್ಲಿ ಇರಬಹುದು ಅನ್ನೋ ಊಹೆ ಸಹ ನನ್ನ ಕೈಯಲ್ಲಿ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ಅವಳು ಸಿಕ್ಕಿದ್ರೆ ನೀವು ಈಗಲೂ ಅವಳನ್ನು ಮದುವೆ ಆಗಲು ರೆಡಿ ಇದ್ದೀರಾ ಅಂದರೆ ನಿಮ್ಮ ಪ್ರೀತಿ ಅದೆಷ್ಟು ಪವಿತ್ರವಾದದ್ದು ಎಂದರು ಡೇವಿಡ್. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ಥ್ಯಾಂಕ್ ಯು.